ಸಾಂಸ್ಕೃತಿಕ ಮಹತ್ವ ಏನೆಂದರೆ ಈ ವಂಶದ ರಾಜರೇ ಮುಂದೆ ಹಲ್ಮಿಡಿ ಶಾಸನ ಬರೆಸಿದರು. ಇದು ಪ್ರಪ್ರಥಮ ಕನ್ನಡ ಶಾಸನ. ನಮ್ಮ ಸಾಹಿತ್ಯದ ಚರಿತ್ರೆ, ಭಾಷಾ ಚರಿತ್ರೆ ಶುರುವಾಗೋದೇ ಈ ಶಾಸನದಿಂದ. ಕ್ರಿಸ್ತಶಕ 450 ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ. ಇದು ಗದ್ಯದಲ್ಲಿದೆ. ಸಂಸ್ಕೃತದ ವಾಗಾಡಂಬರಗಳಿಂದ ತುಂಬಿ ಸಂಕೀರ್ಣವಾಗಿದೆ. ಪೂರ್ವದ ಹಳೆಗನ್ನಡದ ಪ್ರಾರಂಭದ ಸಾಹಿತ್ಯದ ಮಾದರಿ ಎಂದರೆ ಈ ಶಾಸನ. ಇದು ಸಾಹಿತ್ಯವಾಗಲು ಪ್ರಯತ್ನಿಸತೊಡಗಿತ್ತು. ಶಾಸನದಂತೆ ದೀರ್ಘಕಾಲ ಬಾಳುವ ಹಂಬಲವನ್ನೂ ತೋರಿಸುತ್ತಿತ್ತು. ಮುಂದೆ ಚಾಲುಕ್ಯರ ಕಾಲದಲ್ಲಿ ಶಾಸನಗಳ ಭಾಷೆ ಇನ್ನೂ ಪ್ರಬುದ್ಧವಾಯಿತು. ಕವಿಗಳು ತಮ್ಮ ಬರವಣಿಗೆ ಹೆಚ್ಚು ವಾಚನೀಯವಾಗುವಂತೆ, ಆಕರ್ಷಣೀಯವಾಗುವಂತೆ ಶಾಸನಗಳಲ್ಲಿ ಪದ್ಯಗಳನ್ನು ಬರೆಯತೊಡಗಿದರು. ಚಾಲುಕ್ಯರ ಕಾಲದ ಕನ್ನಡ ಕವಿಗಳು ಬರೆದ ಸಂಸ್ಕೃತ ಶಾಸನಗಳೂ ಇವೆ. ಅವನ್ನು ಕನ್ನಡ ಲಿಪಿಯಲ್ಲಿ ಬರೆಯಲಾಗಿದೆ. ತ್ರಿಪದಿಯು ಕನ್ನಡ ಛಂದಸ್ಸಿನ ತಾಯಿಬೇರು. ಅದರ ಅತಿ ಪ್ರಾಚೀನ ಉದಾಹರಣೆ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನ. ಈ ಶಾಸನದ ನೆಪದಲ್ಲಿ ಅಂದಿನ ಕನ್ನಡಿಗರ ವರ್ಣನೆಯೇ ಇದ್ದಂತಿದೆ ಈ ಪದ್ಯದಲ್ಲಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಯ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ಪ ನಾಡದ, ಕನ್ನಡದೋಳ್ ಭಾವಿಸಿದ ಜನಪದಂ, ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಕನ್ನಡಿಗರ ಬಗ್ಗೆ ಹೇಳುತ್ತಾ ಇವರು ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳೆಂದು ಹೇಳುತ್ತಾನೆ ನೃಪತುಂಗ. ಕನ್ನಡಿಗರ ವರ್ಣನೆಯನ್ನ ಇನ್ನೂ ಕೇಳಿ. ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್ ನಾಡವರ್ಗಳ್. ನಂತರ ಬಂದ ಪಂಪ, ರನ್ನ, ಜನ್ನ, ಪೊನ್ನ ಮುಂತಾದ ಕವಿಗಳು ಇದನ್ನೇ ಕನ್ನಡಿ ಕೈದೀವಿಗೆಯನ್ನಾಗಿ ಮಾಡಿಕೊಂಡು ನಡೆದರು. ಅನಂತರ ಬಂದ ವಚನ ಸಾಹಿತ್ಯ ಮಾತ್ರ ಅಚ್ಚ ಕನ್ನಡದ ಪರಂಪರೆಯನ್ನು ಎತ್ತಿ ಹಿಡಿದು ಹೊಸ ದಾರಿ ತೋರಿತು. ವಚನ ಅಂದರೆ ಮಾತು. ಮಾತು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನಮಗೆ ಸಿಕ್ಕಿರುವುದು ಲಿಂಗ ಮೆಚ್ಚಿ ಅಹುದಹುದೆಂದ ವಚನಗಳು. 12ನೆಯ ಶತಮಾನದ ಕಲ್ಯಾಣದಲ್ಲಿ ನಡೆದ ಈ ಶರಣರ ಆಂದೋಲನ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಸಮಾಜದ ಎಲ್ಲ ವರ್ಗಗಳ ಜನರನ್ನು ಒಂದು ವೇದಿಕೆಯಡಿ ತಂದಿತು. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ನೆಲೆಗಳಲ್ಲಿ ನಿಂತು ತಮ್ಮ ಆಧ್ಯಾತ್ಮಿಕ ಮತ್ತು ಲೌಕಿಕ ಅನುಭವಗಳನ್ನು ಮನಂಬುಗುವ ರೀತಿಯಲ್ಲಿ ಮುತ್ತಿನಂಥ ಮಾತುಗಳಲ್ಲಿ ಕಟ್ಟಿಕೊಟ್ಟರು. ಇವರ ಮುಂಚೂಣಿಯಲ್ಲಿದ್ದ ಮಹಾಂತರೆಂದರೆ ಬಸವಣ್ಣ, ಅಲ್ಲಮ ಮತ್ತು ಅಕ್ಕ ಮಹಾದೇವಿ. ವಚನಯುಗ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಮಾತ್ರವಲ್ಲ, ವಿಶ್ವ ಸಾಹಿತ್ಯದ ಸುವರ್ಣ ಯುಗಗಳಲ್ಲಿ ಒಂದಾಗಿದೆ. ವಿಶ್ವ ಸಂಸ್ಕೃತಿಗೆ ಕರ್ನಾಟಕ ನೀಡಿದ ಇನ್ನೊಂದು ಕಾಣಿಕೆ ಕರ್ನಾಟಕ ಶಿಲ್ಪ. ಕರ್ನಾಟಕದ ರಾಜ ಮನೆತನಗಳ ಚರಿತ್ರೆ ಕದಂಬರಿಂದ ಶುರುವಾದಂತೆ ಶಿಲ್ಪಶಾಸ್ತ್ರದ ಚರಿತ್ರೆಯೂ ಅವರಿಂದಲೇ ಶುರುವಾಯಿತು. ನಾಡಿನ ಕಲಾ ಪರಂಪರೆಗೆ ಕದಂಬರು ಶ್ರೀಕಾರ ಹಾಕಿದರು. ಅದನ್ನು ಮುಂದುವರೆಸಿ ಕಲಾ ಸೌರಭವನ್ನು ದೇಶಾದ್ಯಂತ ಪಸರಿಸಿದ ಕೀರ್ತಿ ಬಾದಾಮಿಯ ಚಾಲುಕ್ಯರಿಗೆ ಸಲ್ಲುತ್ತದೆ. ಚಾಲುಕ್ಯರ ಕಲಾ ಸಂಪ್ರದಾಯವನ್ನು ಮುಂದುವರೆಸಿದವರು ಅನಂತರ ಕರ್ನಾಟಕವನ್ನು ಆಳಿದ ರಾಷ್ಟ್ರಕೂಟರು. ಇವರೂ ಚಾಲುಕ್ಯರಂತೆ ಹಿಂದೂ ಜೈನ್ ಮತಗಳಿಗೆ ಸಂಬಂಧಿಸಿದ ಗುಹಾಲಯಗಳನ್ನು ಕೊರೆಯಿಸಿದರು, ದೇವಾಲಯಗಳನ್ನು ಕಟ್ಟಿಸಿದರು. ಹೊಯ್ಸಳರ ನಂತರ ಕರ್ನಾಟಕವನ್ನಾಳಿದ ವಿಜಯನಗರದ ಅರಸರು ಶಿಲ್ಪಕಲೆಗೆ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದ್ದಾರೆ. ಹೊಯ್ಸಳರಂತೆ ಸೂಕ್ಷ್ಮತೆಯತ್ತ ವಾಲದೆ ಇವರ ಶಿಲ್ಪಕಲೆ ಭವ್ಯತೆಯತ್ತ ವಾಲಿತು. ಬೃಹದಾಕಾರದ ವಿಗ್ರಹಗಳು ವಿಜಯನಗರ ಶಿಲ್ಪ ಶೈಲಿಯ ಪ್ರಧಾನ ಗುಣ. ಹಂಪಿಯ ಉಗ್ರ ನರಸಿಂಹ, ಕಡಲೆಕಾಳು ಗಣಪತಿ, ಸಾಸಿವೆ ಗಣಪತಿ ಮುಂತಾದ ವಿಗ್ರಹಗಳನ್ನು ನೋಡಬಹುದು. ಕಲ್ಲಿನ ರಥ ಒಂದು ಅಪೂರ್ವ ಶಿಲ್ಪ.
ಕರ್ನಾಟಕ ಸಂಗೀತ ಪಿತಾಮಹರೆಂದು ಗುರುತಿಸಲ್ಪಟ್ಟ ಶ್ರೀ ಪುರಂದರದಾಸರು ಅಭ್ಯಾಸ, ಗಾನ, ವಾದನ ಪದ್ಧತಿಯನ್ನು ರೂಪಿಸಿದರು. ಕರ್ನಾಟಕ ಸಂಗೀತದ ರಾಗ, ತಾಳ, ಪ್ರಬಂಧ, ಪ್ರಮೇಯಗಳನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸಿ ಪ್ರಚಾರ ಮಾಡಿದರು. ಕರ್ನಾಟಕವು ಜಗತ್ತಿನ ಸಾಂಸ್ಕೃತಿಕ ಲೋಕಕ್ಕೆ ನೀಡಿದ ಮತ್ತೊಂದು ಉತ್ಕೃಷ್ಟ ಕಾಣಿಕೆ ಯಕ್ಷಗಾನ. ಇದು ಶಾಸ್ತ್ರೀಯ ಕಲೆಗಳ ಲಕ್ಷಣಗಳನ್ನು ಹೊಂದಿದೆ. ಜೊತೆಗೆ ಜಾನಪದದ ಜೀವಂತಿಕೆ, ಸದಾ ಹೊಸದನ್ನು ಒಳಗೊಳ್ಳುವ ಶಕ್ತಿಗಳಿಂದಾಗಿ ಇದೊಂದು ಅಪರೂಪದ ರಂಗರೂಪಕವಾಗಿದೆ. ಸುಮಾರು 700 ವರ್ಷಗಳ ಹಿಂದೆ ದೇವಾಲಯಗಳ ಹರಕೆಯ ಸೇವೆಗಾಗಿ ಹುಟ್ಟಿ ಬೆಳೆದ ಯಕ್ಷಗಾನ ಈಗ ಹವ್ಯಾಸಿ ಕಲೆಯಾಗಿ, ವೃತ್ತಿರಂಗವೂ ಆಗಿ ಮುಂದುವರಿಯುತ್ತಿದೆ. ಆಂಗಿಕ, ಆಹಾರ್ಯ, ವಾಚಿಕ ಹಾಗೂ ಸಾತ್ವಿಕಗಳೆಂಬ 4 ಅಭಿನಯಗಳನ್ನು ಸಮಾನವಾಗಿ ಬೆಳೆಸಿ ಅವುಗಳಲ್ಲಿ ಸುಂದರ ಸಮನ್ವಯ ಸಾಧಿಸಿದ್ದು ಈ ಕಲಾರೂಪದ ಹಿರಿಮೆ. ಜೊತೆಗೆ ಸಂಗೀತ, ನೃತ್ಯ, ನಾದಗಳನ್ನು ಅರ್ಥ, ಅನುಭವದ ಆವಿಷ್ಕಾರಕ್ಕೆ ಅನುಕೂಲವಾಗುವಂತೆ ಸಮನ್ವಯಗೊಳಿಸಿದ್ದು ಈ ರೂಪಕದ ಇನ್ನೊಂದು ಸಾಧನೆ. ಯಕ್ಷಗಾನದಲ್ಲಿ ತೆಂಕುತಿಟ್ಟು, ಬಡಗುತಿಟ್ಟು ಎಂಬ 2 ಪ್ರಾದೇಶಿಕ ಪ್ರಕಾರಗಳಿವೆ. ಯಕ್ಷಗಾನ ಬೊಂಬೆಯಾಟದಲ್ಲೂ ಇದೆ. ನೃತ್ಯ ನಾಟಕ, ಏಕವ್ಯಕ್ತಿ ಪ್ರದರ್ಶನ ರೂಪದಲ್ಲೂ ಪ್ರಯೋಗಗಳಾಗಿವೆ. ವಾಚಿಕಾಭಿನಯದ ಅಭ್ಯಾಸಕ್ಕಾಗಿಯೇ ತಾಳಮದ್ದಳೆ ಎಂಬ ಪ್ರತ್ಯೇಕ ಕಲಾರೂಪ ಮಳೆಗಾಲದಲ್ಲಿ ಪ್ರಯೋಗದಲ್ಲಿದೆ. ಪೌರಾಣಿಕ ಕಥೆಗಳಲ್ಲದೆ ಐತಿಹಾಸಿಕ ಹಾಗೂ ಆಧುನಿಕ ವಸ್ತುಗಳನ್ನು, ಸಾಕ್ಷರತೆ, ಏಡ್ಸ್ ನಿರೋಧ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಂದೇಶವನ್ನು ಪ್ರೇಕ್ಷಕರಿಗೆ ಯಕ್ಷಗಾನದ ಮೂಲಕ ತಲುಪಿಸುವ ಪ್ರಯೋಗಗಳು ಆಗಿವೆ. ಇದನ್ನು ಬಯಲು ವಿಶ್ವವಿದ್ಯಾಲಯವೆಂದು ವಿಮರ್ಶಕರು ಸರಿಯಾಗಿಯೇ ಗ್ರಹಿಸಿದ್ದಾರೆ. ಕರ್ನಾಟಕದ ಯಕ್ಷಗಾನ ವಿಶ್ವಭಾರತಿಗೆ ಕನ್ನಡದ ಆರತಿ. Dharwad became a center of some sort of a linguistic rebellion with the founding of the Karnataka Vidyavardhaka Sangha by eminent educationist R.H. Deshpande in 1890. He was supported by renowned writer, journalist and historian Alur Venkatrao, who is also fondly called as Kannada Kula Purohit. With Karnataka Vidyavardhaka Sangha, there emerged organizations like the Kannada Sahitya Parishat in Bengaluru, Karnataka Sangha in Shivamogga and Karnataka Samiti in Kasaragod. With these organizations emerged leaders like Siddappa Kambli, Kengal Hanumantaya, Goru Ramswamy Iyengar, S. Nijlingappa, H.C. Dasappa, among others. From writers to journalists, the demand touched upon the political leaders and of course the common folks that a unified Karnataka has to be formed. The political leaders were able to reach this message to the Indian National Congress in the year 1923. So to understand this scenario, the next session of the Indian National Congress was held in Belagaum in Karnataka, which was the first ever session where Gandhi becomes the president of the Congress. To press forward this demand, the leaders of the day sang this song in the session. ಚೆಲುವ ಕನ್ನಡ ನಾಡು ಬದುಕು ಬಲು ಹಿರಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. In the same venue, the Karnataka Unification Conference was held. Here emerged the Karnataka Ekikarana Sabha, which later became the famous Karnataka Ekikarana Sangha. As India got its independence, the demand for the states to be built based on their language started. This demand echoed massively in the region of Karnataka, with many stalwart leaders asking that Kannada-speaking regions be unified or demarcated. In 1947, Karnataka Ekikarana Mahasamiti came to be constituted with people like S. Nijlingappa, A.G. Dodmeti and Srinivas Rao as its members.
we cannot discard the contribution of A.G. Dodmeti, who spearheaded this cause strongly. He was a crucial member of the ruling Congress party in Mysore under the leadership of K.C. Reddy. Dodmeti resigned from Congress and there was a re-election held for which he contested on the side of the rebels or the members of the Karnataka unification and won with a sliding majority. In 1951, the Congress announced its election manifesto which contained assurances regarding the creation of a linguistic province. In fact, the party considered this as an urgent political need. Hence, the problem once again came to occupy the center stage. There were hunger strikes and so much chaos, yet a solution was not reached. Situation in different places reached violence, where leaders were attacked, cars were burnt, and lathi charge open fire was a common thing. Yet, the demand for Karnataka remained strong. Government arrested many people due to violent activities, and one man stood for them legally and represented each of them in the courts of law. It was S.R. Bommai, the father of Chief Minister Basavaraj Bommai, who was a legal luminary from Karnataka and one of the key leaders of the Karnataka politics. Mr. Bommai was successful in getting them out of jails as well. It was now that leaders like S. Nijlingappa jumped into the movement. It was a shock when the then CM, Kengal Hanumanthaya, expressed his inclination towards the movement and said in the assembly that the unification was necessary. The political condition was such that Kengal Hanumanthaya was told if that there will be a unification, the region of North Karnataka will hold more prominence and Kengal Hanumanthaya will lose his chair as a chief minister. But he said for him the demand of the people mattered, not the chair. It was in 1953 that Andhra Pradesh came to be formed with the protests of Potti Sriramulu, the hunger strike, and Bellary as a region acceded to Karnataka, which was a major victory for the unification movement and the state. In 1953, the Akhanda Karnataka Rajya Nirmana Parishad came to be constituted. Leaders like K.R. Karanth, J. Hegde, Channappa Valli, and others spearheaded this movement. The demand for a separate state became more stronger and louder than ever. In 1953 December, the centre appointed a high-powered committee called the States Reorganization Committee with members like Fazal Ali, K.M. Panikkar, H.N. Kunzru to suggest state boundaries and create states based on languages. Many in Mysore state raised their apprehensions about their state merging with the backward northern states, fearing it will set them back. Eventually, the report of the commission recommended the unification of all Kannada-speaking regions. Accordingly, the new state of Mysore came into being on November 1st, 1956, much to the desire of the Kannadigas. After 17 years, the state was renamed as Karnataka on November 1st, 1973, under the leadership of Chief Minister D. Devaraj Aras. While the former Chief Minister is credited with the renaming of Mysore state, according to historians, the usage of the word Karnataka was in vogue some 6 centuries ago. They say all of southern India was united under one banner called Karnataka at that time. They are arguing with empirical evidence that what is referred to as Vijayanagara Empire was actually called as Karnataka Samrajya, with Vijayanagara only being the capital. Though many regions that wanted to be a part of Karnataka could not be, for instance Kasargod, Madakashira, Rayadurga among others, we cannot discard the contribution of these stalwarts that led to the formation of Karnataka, or a state like Karnataka putting together its culture, tradition, language, people, and formed one of the most progressive states of the day. Today is a very important celebration, and here's us wishing all of you a very, very happy Kannada Rajyotsava. ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ಕನುಜಾತೆ ಜಯ ಹೇ ಕರ್ನಾಟಕ ಮಾತೆ.
ಬೆಳಗಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕಣ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. ಇವತ್ ನೀವು ನೋಡ್ಬೋದು ಆ ರಾಜ್ಯದ ಮಾಡ್ಲು ನೋಡಿ, ಈ ರಾಜ್ಯದ ಮಾಡ್ಲು ನೋಡಿ. ನಾವೆಲ್ಲ ಅದು 100 ವರ್ಷದಿಂದ ಮಾಡ್ಬಿಟ್ಟಿದೀವಿ. ನಮ್ಗೀಗ ಅದ್ ನೋಡಿ ಬೇರೆ ಇಡೀ ಇಂಡಿಯಾ ಸುತ್ಕೊಂಬನ್ನಿ ನೀವು. ಈ ಮಾತು ನಾನು ಸುಮ್ನೆ ಹೇಳ್ತಾ ಇಲ್ಲ. ಇಡೀ ಇಂಡಿಯಾ ಸುತ್ಕೊಂಬನ್ನಿ ನೀವು. ಬೆಂಗಳೂರಲ್ಲಿ ಒಂದು ರೌಂಡ್ ಹೊಡೀರಿ, ಆ ಮಜಾನೇ ಬೇರೆ. ಬೆಂಗಳೂರಲ್ಲಿ ಬಂದಿದ ತಕ್ಷಣ ಫ್ಲೈಟ್ ಇಂದ ಹೊರಗಡೆ ಬಂದು ಅಂದ್ರೆ ಆ ವಾಸನೆ ನಾನು 10 ನಿಮಿಷ ನಿಂತಿದ್ದೆ. ಮೊದಲನೇ ಸರಿ ನಾನು ಬಾರೇನ್ಗೆ ಹೋಗಿ 2 ವರ್ಷದ ನಂತರ ಬಂದಾಗ 10 ನಿಮಿಷ ನಾನು ಇಳಿದ್ಬಿಟ್ಟು ಸುಮ್ನೆ ನಿಂತಿದ್ದೆ. ಎಲ್ಲ ಹೋಗ್ಬೇಕಾರೆ ಆ ವಾಸನೆ ತಗೋತಾ ಇದ್ದೆ. ಈ ಮಣ್ಣಂತ ಮಣ್ಣು ಇನ್ನೆಲ್ಲಿದೆ ಬಿಡಪ್ಪ ಇದು.